ಹೊಟ್ಟೆ ಇಲ್ಲ ಹಂಗ ಮೇನ ಮಸಳಿ ಕಪ್ಪಿ ಯಾವಾಗಲೂ ನೀರಾಗ್ಯದಾವ ಅಂದ್ರೆ ಮುಕ್ತಿ ಹೋಗ್ಯಾವೇನ್ ಅದ್ರ ತಗ ತಿನ್ನೋದೇ ಮಾಡ್ಯಾರ ಕರೆ ಮಂದಿ ಅರ್ಥ ಆಗಿ ಹೇಳ್ರಿ ಮುಂದಿನ ಸಂದಿಗ್ ಚಂದ ಬಿಡಿಸ್ರಿ ಹಾ ಹಾ ನೀವ್ ಇಟ್ಟಂತ ವಿಷಯ ನೀವೇ ಹೇಳೋದು ಸ್ನಾನ ಮಾಡಿದ್ರೆ ಮುಕ್ತಿ ಹೋತದನಂತ ವಿಷಯ ಹೇಳಿರ್ಲ ಯಾರು ಹೋಗಿದ್ರು ಗುರು ಇಲ್ದೇನೆ ಮುಕ್ತಿ ಇಲ್ಲ ಗುರುವಿನ ಮಾಡ್ಕೊಂಡೆ ಮುಕ್ತಿಗೆ ಹೋಗ್ಯಾರ ಅಂತ ಹೇಳಿ ಸಿದ್ಧಾಂತ ಮಾಡಿ ಮಂಗಳಾರತಿ ಮಾಡುದು ನನ್ನ ಕರ್ತವ್ಯ ಇದೇ ನಮ್ಮ ಬಿಜಾಪುರ ಪಟ್ಟಣದ ಒಂದಿಬ್ರು ದಂಪತಿಗಳು ಏನು ಮಾಡಿದ್ರಪ್ಪ ಅವರು ಇಬ್ರು ದಂಪತಿಗಳು ಮಕ್ಕಳ ಸಲುವಾಗಿ ಏನ್ ಮಾಡಿದ್ರು ಮಕ್ಕಳ ಮದುವೆ ಆಗಿ 12 ವರ್ಷ ಆದ್ರೂ ಕೂಡ ಮಕ್ಕಳಾಗಿತ್ತಿಲ್ಲ ಆಗಿತ್ತಿಲ್ಲ ಏನ್ ಮಾಡಿದ್ರು ಅವರು ಆ ಇಬ್ರು ಸತಿಪತಿ ಏನ್ ಮಾಡಿದ್ರು ಅಂದ್ರೆ ನವಲಗುಂದದ ನಾಗನಿಂಗಪ್ಪ ಅವ್ರ ಮಠಕ್ಕೆ ಹೋದ್ರು ಹೌದು ಒಂದಿನ ಹೋಗಿ ಏನಾಯ್ತು ನವಲಗುಂದದ ನಾಗನಿಂಗಪ್ಪ ಅವ್ರ ಮಠಕ್ಕೆ ಹೋದ್ರು ಮಠದಾಗ ಗುರುಗಳು ಕೂತಿದ್ರು ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡಿ ಹೇಳ್ತಾರ ಏನಂತ ಹೇಳ್ತಾರಪ್ಪ ಅವರು ನಮ್ಮ ಮಕ್ಕಳಾಗಿ ಮದುವೆ ಆಗಿ 12 ವರ್ಷ ಆದ್ರೂ ನಮಗ ಮಕ್ಕಳಾಗಿಲ್ಲ ನಾ ಆಗಿಲ್ಲಪ್ಪ ಸಾಕಷ್ಟು ದವಾಖಾನಿ ತೋರಿಸಿದೆವು ಸಾಕಷ್ಟು ದೇವ್ರಿಗೆ ನಡ್ಕೊಂಡಿವಿ ಆದ್ರೆ ನಮಗ್ ಮಕ್ಕಳಾಗಿಲ್ಲಪ್ಪ ನಿಮಗ್ ಮಕ್ಕಳು ಬೇಡು ಸಂಬಂಧ ಬಂದೀವಿ ಹೌದು ಹೇಳ್ತಾರಪ್ಪ ನಾಗನಿಂಗಪ್ಪ ಅವ್ರು ಹೇಳ್ದಾಕ್ರ ನಾಗನಿಂಗಪ್ಪ ಅವ್ರು ಹೇಳಿದ್ರತ್ತ ಏನ್ ಹೇಳಿದ್ರು ನೋಡಪ್ಪ ನಿಮ್ಮ ದೈವದಾಗ ಮಕ್ಕಳಿಲ್ಲ ನೀವು ಹೋಗಿ ಬಿಡ್ರಿ ಅಂದ್ರತ್ತವ್ ಏನು ನಿಮ್ಮ ದೈವದಾಗ ಹೊಟ್ಟೆ ಮಕ್ಕಳೇ ಇಲ್ಲ ನಿಮ್ಮ ಹಣಿಬಾರದಾಗ ನಿಮ್ಮ ದೈವದಾಗ ಮಕ್ಕಳೇ ಇಲ್ಲ ನೀವು ಹೋಗಿ ಬಿಡ್ರಿ ಅಂದಾಗ ಸತಿಪತಿ ಹೆಂಗ ಆಯ್ತು ಅಂತ ಕೇಳಿದ್ರ ಹೆಂಗಾಯ್ತಪ್ಪ ಅವ್ರಿಗೆ ಉರು ಹುಣ್ಣಿನ ಮ್ಯಾಗ ಉಪ್ಪು ಸುರದಂತೆ ಆಯ್ತು ಏನು ಉರು ಹುಣ್ಣಿ ಮೇಲೆ ಉಪ್ಪು ಸುರದಂತೆ ಆಯ್ತು ಸತಿಪತಿ ಇಬ್ಬರಿಗೆ ದುಃಖ ಆಯ್ತು ದುಃಖ ಮಾಡಿ ಮಕ್ಕಳ ಸಲುವಾಗಿ ಮಠಕ್ಕೆ ಬಂದ್ರ ಗುರುಗಳ ಮಠದಾಗ ಮಕ್ಕಳಿಲ್ಲ ಅಂತ ಹೇಳ್ತಾರಲ್ಲ ಹೇಳಿ ಕಳಿಸಿದ್ರ ನಮಗ ಹೆಂಗ ಮಾಡುದು ಅಂತೇಳಿ ಸತಿಪತಿ ದುಃಖ ಮಾಡ್ಕೊತ್ತು ಏನ್ ಮಾಡಿದ್ರು ಮಠದ ಹೊರಗಡೆ ಬಂದ್ರು ಮಠದ ಹೊರಗಡೆ ಬಂದ್ರು ಆ ಮಠದ ಹೊರಗಡೆ ಒಂದು ಪತ್ರಿ ಗಿಡ ಇತ್ತು ಪತ್ರಿ ಗಿಡದ ಬುಡಕ ಸಿದ್ದಪ್ಪ ಒಬ್ಬ ಶಿಷ್ಯ ಇದ್ದ ಅವ ಅಂಗಳ ಕಸ ಹೊಡಿತಿದ್ದ ಸಿದ್ದಪ್ಪನವ್ರು ಏನ್ ಮಾಡಿದ್ರು ಅಂಗಳ ಕಸ ಹೊಡಿಲಾತಾರ ಅಂಗಳ ಕಸ ಹೊಡಿತಿದ್ದ ಅವ ಹೋಗುವಾಗ ನೋಡಿದ್ದ ಬರಾಗ ಕೇಳ್ತಾನವ ಏನು ಕೇಳ್ತಾನ ಹೋಗುವಾಗ ನಗನಾಗತ್ತ ಹೋಗಿದ್ರಿ ತಾಯಿ ಬರುವಾಗ ಅಳ್ಕೋತ ಬರ್ಲಕತ್ತೀರಿ ಏನಾಯ್ತು ನಿಮಗ ಏನಾಯ್ತು ಅಂದಾಗ ಅವಾಗ ಅವ್ರು ಹೇಳ್ತಾರ ಏನ್ ಹೇಳಿದ್ರು ನೋಡಪ್ಪ ಮಕ್ಕಳ ಸಲುವಾಗಿ ಮಠಕ್ಕೆ ಬಂದೇವು ಮಕ್ಕಳ ಸಲುವಾಗಿ ಮಠಕ್ಕೆ ಬಂದಿದ್ದೇವಿ ಮಠದಾಗ ಗುರುಗಳು ಮಕ್ಕಳಿಲ್ಲ ಅಂತ ಹೇಳ್ಯಾರ ಹೌದಲ್ಲ ಅದಕ್ಕೆ ನಮಗ್ ದುಃಖ ಆಗ್ಯದ ನೋಡು ದುಃಖ ಆಗ್ಯದ ಅಂದ ಕೂಡ್ಲೇನೆ ಅವಾಗ ಅವ ಸಿದ್ದಪ್ಪ ಹೇಳ್ತಾನ ಏನ್ ಹೇಳಿ ಸಿದ್ದಪ್ಪರು ಏ ತಾಯಿ ಅಂದವ ಯಾಕೆ ದುಃಖ ಮಾಡ್ತೀರಿ ಯಾಕೆ ಅಳ್ತೀರಿ ನಿಮ್ಮ ಭೋಗದಾಗ ಮಕ್ಕಳದಾವು ಅಂದವ ಏನು ಹೊರಗೆ ಬಂದ ನೀವ ನೋಡ್ರಿ ಅಂಗಳ ಕಸ ಹೊಡಿಯುವಂತ ಸಿದ್ದಪ್ಪ ಮಠದ ಅಂಗಳ ಕಸ ಹೊಡ್ಯಾವ ಏನಂತಾನ ಮಠದಾಗ ಗುರುಗಳು ಮಕ್ಕಳು ಇಲ್ಲ ಅಂತ ಹೇಳ್ಯಾರ ಇವ ಏನ್ ಹೇಳ್ತಾನ ನಿಮ್ ಹಣಿಬಾರದಾಗ ಮಕ್ಕಳು ಅದಾವು ಅಂತ ಹೇಳ್ತಾನ ಅವಾಗ ಆಕಿನ ಗಂಡ ಹೇಳ್ತಾನ ಏನ್ ಹೇಳ್ತಾನ ಹುಚ್ಚಿ ಮಠದಾಗ ಗುರುಗಳೇ ಮಕ್ಕಳಿಲ್ಲ ಅಂತ ಹೇಳ್ಯಾರ ನೋಡು ಅಂಗಳ ಕಸ ಹೊಡ್ಯಾವ ಹೇಳಿದ್ರೆ ಮಕ್ಕಳಾತಾವೇನಂದವ ಆತನ ಮಡದಿಗತಾನೆ ಮಾತಾ ಸೋಮ ನಡಿ ಅಂದವ ಅವಾಗ ಅವ ಸಿದ್ದಪ್ಪ ಹೇಳ್ತಾನ ಏನತ್ತ ಪುಣ್ಯಾತ್ಮರೇ ಅವ ಹೇಳ್ತಾನ ನೋಡ್ರಿ ಏನು ಮಠದಾಗ ಈ ಪತ್ರಿ ಗಿಡ ಅದ ನೋಡಿದು ಈ ಪತ್ರಿ 3 ಎಲಿ ತಿನ್ರಿ ಒಟ್ಟೆ ಇಬ್ರು ಸತಿಪತಿ ಕೂಡಿ 3 ಎಲಿ ತಿಂದ ಹೋಗ್ರಿ ನಿಮಗ್ ವರಸ್ ತುಂಬುದ್ರಾಗ ಗಂಡಸ ಮಗ ಹುಡ್ತಾನ ಆ ಮಗನ ತಗೊಂಡು ಇದೇ ಮಟ್ಟಕ್ಕೆ ಬಂದು ನೀವು ಜಡಿ ತೆಗಿಬೇಕು ಅಂತ ಹೇಳ್ದ ಸಿದ್ದಪ್ಪ ಹೇಳ್ದ ಹೆಂಗ ಕಸ ಹೊಡ್ಕೊಂತ ಸಿದ್ದಪ್ಪ ಹೇಳ್ದ ಅವಾಗ ಆಕಿ ಹೆಣ್ಮಗಳಂತಾಳ ಏನಂತ ಏನ್ರಿ ರೊಕ್ಕ ರೂಪಾಯಿ ಏನ್ ಕುಡುದಿಲ್ಲ ಖರ್ಚಿಲ್ಲ ಪತ್ರಿ 3 ಎಲಿ ತಿನ್ನತಾನ ತಿಂದಂಗ ತಿನ್ನು ಆದ್ರ ಅದು ಆಲಿಕೆ ಇಲ್ಲ ಅಂತ ಹೇಳಿ ಗಂಡಗ್ ಸಮಜೂತ್ ಹೇಳ್ತಾಳೆ ಸಮಜೂತ್ ಹೇಳಿ ಆಯ್ತ ಅಂತ ಹೇಳಿ ಸಿದ್ದಪ್ಪ 3 ಪತ್ರಿ ದಳಿ ಕೊಟ್ಟ ಅವು ಪತ್ರಿ ಎಲಿ ಸ್ವೀಕಾರ ಮಾಡಿ ಸತಿಪತಿ ಬಿಜಾಪುರಕ್ಕೆ ಬಂದ್ರು ಬಿಜಾಪುರಕ್ಕೆ ಬಂದ್ರು ಮುಂದ ಯಾವಾಗ ಪತ್ರಿ ಭಕ್ಷಣ ಮಾಡಿದ್ರು ನೋಡು 9 ತಿಂಗಳ ತಾಯಿಗೆ ಮುಂದೆ ಗರ್ಭ ನಿತ್ತು 9 ತಿಂಗಳು 9 ದಿವಸ ನವಮಾಸ ತುಂಬಿದ ಬಳಿಕ ಅವರು ಸತಿಪತಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದು ಗಂಡಸ ಮಗನಿಗೆ ಜನ್ಮ ಕೊಟ್ರ ಬಂದು ಗಂಡಸ ಮಗನಿಗೆ ಅವಾಗ ಗುರು ಹೇಳಿದ್ದ ಮಾತ ಯಾರು ಸಿದ್ದಪ್ಪ ಹೇಳಿದ ಮಾತು ತರ್ಕಿಗೆ ಬತ್ತು ಏನಂದ್ರು ವರ್ಷಿಗೆ ಜಡಿ ಹುಟ್ಟಿದ ಕೂಡಲೇ ಜಡಿ ತೆಗಿಲಾಕ 1 ವರ್ಷ ಆದ ಕೂಡ್ಲೇನೆ ಅಲ್ಲಿ ನೀವು ಮಟ್ಟಕ್ಕೆ ಅದೇ ಮಟ್ಟಕ್ಕೆ ಆ ಕೂಸಿನ ಹೊತ್ಕೊಂಡು ಹೋದ್ರು ಕೂಸಿನ ತಗೊಂಡು ಹೋಗಿ ನಾಗನಿಂಗಪ್ಪ ಅವ್ರು ಮಠದಾಗ ಕೂತಿದ್ರು ಆ ಕೂಸಿನ ತಗೊಂಡು ಹೋಗಿ ನಮಸ್ಕಾರ ಮಾಡ್ತಾರ ನಮಸ್ಕಾರ ಮಾಡಿದ ಕೂಡ್ಲೇನೆ ಅವಾಗ ನಾಗನಿಂಗಪ್ಪ ಅವ್ರು ಕೇಳಿದ್ರು ಅವ್ರು ಏನು ಕೇಳಿದ್ರು ಅಲ್ಲ ನಿಮಗ ಹಣಿಬಾರದಾಗ ನಿಮ್ಮ ದೈವದಾಗ ಮಕ್ಳು ಇಲ್ಲತ್ತ ನಾ ಹೇಳಿದ್ನಿ ಮಕ್ಕಳ ಸಂಬಂಧ ನೀವು ಮಠಕ್ಕೆ ಬಂದಿದ್ರಿ ನಿಮಗ್ ಮಕ್ಳು ಇಲ್ಲ ಅಂತ ಹೇಳಿದ್ರೆ ಇದು ತಂದಂತ ಕೂಸು ಯಾರದು ಈ ತಂದ ಕೂಸು ಯಾರದು ಅಂದಾಕ್ರ ಅವಾಗ ಅವ ಹೇಳ್ತಾರ ಅವ್ರ ಸತಿಪತಿ ಏನ್ ಹೇಳಿದ್ರು ಇದು ನೀವು ಕೊಟ್ಟಂತ
ಕೊಟ್ಟಂತದೇ ಇದು ವರಪುತ್ರ ಅಂದ್ರ ಅವ್ರು. ಹಾ ಹಾ ನೀವು ಕೊಟ್ಟಂತೆ ವರಪುತ್ರ ಇದು ನೀವೇ ಕೊಟ್ಟಿರಿ ಅಂದ. ಅದು ಹೆಂಗ? ಅವಾಗ ನಾ ಯಾವಾಗ ಕೊಟ್ಟಿನಿ ನಿಮ್ ಮಕ್ಳು ಆಗುದಿಲ್ಲ ಅಂತ ಹೇಳಿದ್ರ ನಾ ಯಾವಾಗ ಕೊಟ್ಟಿನಿ ಅಂತ ಅಂದ ಕೂಡ್ಲೇನೆ ಅವಾಗ ಅವ್ರು ಹೇಳ್ತಾರ ನಿಮ್ಮ ಶಿಷ್ಯ ಮಠದ ಹೊರಗಡೆ ಕೂತಿದ್ದ ಪತ್ರಿ 3 ಎಲಿ ತಿಂದು ಹೋರಿ ತುಂಬುದ್ರ ಮಕ್ಳ ಆತಾವ ಹೇಳ್ಯಾರ. ಅವೇ ಎಲಿ ತಿಂದು ಹೋದೇವಿ ಗಂಡಸ ಮಗ ಹುಟ್ಟ್ಯಾನ ನೋಡು. ಅವಾಗ ನಾಗನಿಂಗಪ್ಪ ಅವರು ಅಜಾಬಾದ್ರು. ನನಗಾಲಾರ ಕೆಲಸ ಶಿಷ್ಯ ಮಾಡ್ಯಾನ ಅಂತ ಹೇಳಿ ಸಿದ್ಧ ಎಲ್ಲಿದೀವ ಕರಿತಾನವ ಏನಂತ ಬಾಯಿಲಿ ಅಂದ. ಅಂದ ಕೂಡ್ಲೆ ಸಿದ್ದಪ್ಪ ಬಂದು ನಮಸ್ಕಾರಿಪ್ಪ ಅಂದ. ಅವಾಗ ಗುರುಗಳು ಹೇಳ್ತಾರ ಏನಂತ ಹೇಳಿದ್ರು? ಇನ್ನು ನನ್ನ ಮಠದಾಗ ಇರಬೇಡ ಮಗ ನಾನಿ ಅಂದ್ರು. ಒಟ್ಟೆ ಇರ್ಲಾಕ ನಿನಗ ಇನ್ನು ನನ್ನ ಮಠದಾಗ ಇರಬೇಡ, ನನ್ನ ಮಠದ ಹೊರಗೆ ನಡಿ ಅಂದ್ರು. ಅವಾಗ ನಾಗನಿಂಗಪ್ಪ ಅವರು ಸಿದ್ದಪ್ಪ ಹೇಳ್ತಾರ ಏನಂತ? ಇದು ಜೋಳಿಗಿತ್ತವ, ಇದು ದಂಡ್ಕೊಲ್ತವ, ನಡ್ಕೋತ ಹೋಗು, ನಡ್ಕೋತ ಹೋಗು, ಎಲ್ಲಿ ಹೊತ್ತು ಮುನುಗುತ್ತದ ಅಲ್ಲಿ ಮುಖ ಮಾಡು, ಅಲ್ಲಿ ನಿನ್ನ ಮಠ ಬೆಳೀತದ ಅಂತ ಹೇಳಿದ್ರು. ಅವನೇ ಸಿದ್ದಪ್ಪ ನಡ್ಕೋತ ಹೋದ. ಎಲ್ಲಿಗೆ ಹೋದ ಅಂತ ಕೇಳಿದ್ರ ಎಲ್ಲಿಗೆ ಹೋಗುದ್ರಾಗ ಹೊತ್ತು ಮುನುಗುತ್ತು. ಅವರೇ ಜಗದ್ಗುರು ಸಿದ್ಧಾರೂಢರು. ಹಿಂಗ ಈ ಮಾತನ ಯಾಕೆ ಹೇಳ್ದ ನಿಮಗತ್ತ ಅಂದ್ರ, ಯಾಕೆ ಹೇಳಿದ್ರಿ ಮಾತ? ಒಂದು ಗುರುವಿನ ಪಾದ ಮುಟ್ಟಿ ಗುರುವಾಗಿ ಮೆರೆದ ಜಗತ್ತದಾಗ ಜಗದ್ಗುರು ಸಿದ್ಧಾರೂಢರು. ಗುರುವಿನ ಪಾದ ಮುಟ್ಟಿ ಜಗತ್ತದಾಗ ಗುರುವಾಗಿ ಹೋದ್ರು ಜಗದ್ಗುರು ಸಿದ್ಧಾರೂಢರು. ಗುರುವಿನಲ್ಲಿ ಇಂಥದೊಂದು ತಾಕತ್ತದ. ಗುರು ಅಜ್ಞಾನಿ ಕಳ್ಯಾವದಾನ, ಗುರು ಬಂದನ ಬಿಡ್ಸಾವದಾನ. ಅದಕ್ಕೆ ಮದಗೊಂಡ ಮುತ್ತಿಯವ್ರು ಹಾಡಿದ್ರು, ಗುರು ಕಾನೂನೋ ನಿಜ ಭಕ್ತಿ ಮಾಡೋನೋ, ಗುರು ಕಾನೂನೋ ನಿಜ ಭಕ್ತಿ ಮಾಡೋನೋ, ಭವಸಾಗರ ದುಃಖದಿಂದ ದೂರಾಗುನೋ, ಭವಸಾಗರ ದುಃಖದಿಂದ ದೂರಾಗುನೋ. ನಾವು ಗುರುವಿನ ಕಾಣಬೇಕು. ಹುಟ್ಟಿ ಬಂದ ಬಳಿಕ ಗುರು ಬೇಕು. ಜ್ಞಾನೇಶ್ವರ ಮಹಾರಾಜ ಏನ್ ಮಾಡಿದ? ಜ್ಞಾನೇಶ್ವರ ಮಹಾರಾಜ 14 ವರ್ಷ ನಾವಿದ್ದ ಕ್ವಾಣಿನ ಬಾಯಿಲೆ ವೇದ ನುಡಿಸ್ಯಾನ. ಬಂಧುಗಳೇ, ಕ್ವಾಣಿನ ಬಾಯಿಲೆ ವೇದ ನುಡಿಸ್ಯಾನ. ಬರೀ ಎಂತದ ನೋಡ್ರಿ ಅವ್ರಲ್ಲಿ ತಾಕತ್ತ. ಹೆಂಗ 14 ವರ್ಷ ಇದ್ದಾಕ್ರನೆ ಕ್ವಾಣಿನ ಬಾಯಿಲೆ ವೇದ ನುಡಿಸ್ಯಾರ್ರಿ. ನಿಮಗ್ ಹೇಳುದ ಇವತ್ತ ಏನ್ ಕೇಳ್ತೀರಿ ಅವ್ರಿಗೆ? ಗಂಗಾ ಸ್ನಾನ ಮಾಡಿದವ್ ಯಾವ ಮುಕ್ತಿಗೆ ಹೋಗ್ಯಾನ? ದಿನಾ ರಗಡ ಮಂದಿ ಮಾಡ್ತಾರ. ಅದು ಗಂಗಾ ಜಲ ಹಾಕೊಂಡವ್ರು ಯಾರು ಹಿಂಗ ವೇದ ನುಡಿಸ್ಯಾರ. ಮತ್ ಈಗ ಎಷ್ಟು ಮಂದಿ ಗಂಗಾ ಸ್ನಾನ ಮಾಡ್ಯಾರ ಅವ್ರು ಯಾರ ಮುಕ್ತಿಗೆ ಹೋಗ್ಯಾರ ಅನ್ನೋದು ಅವ್ರು ಹೇಳೋರಿದ್ದಾರೆ. ಹೇಳ್ತಾರ. ನಾನೇ ಪ್ರಯಾಗರಾಜದೊಳಗೆ ಹೋಗಿ ಮೌನಾಲಿಸ ನೋಡಿ ಬಂದವ್ರು ಬಹಳ ಮಂದಿ ಅವ್ರ ಕರೆ ಗಂಗಾ ಸ್ನಾನ ಮಾಡಿದವ್ರು. ಗಂಗಾ ಸ್ನಾನದಾಗ ನೋಡ್ರಿ ಹೋಗಿ ಜಳಕ ಮಾಡಿ ಬರ್ಬೇಕಂತೇಳಿ ಹೋದವ್ರು ಯಾರು ನೋಡಿದ್ರು? ಜಳಕ ತಲೆಯಾಗ ಉಳಿಲಿಲ್ಲ. ಆ ಕಡೆ ಹೋದ್ರು ಅವ್ರು ಜಳಕ್ಕೂ ಆಗ್ಲಿಲ್ಲ, ಆ ಮೌಲ್ಯಾನ ಮುಕ್ತಿರೂ ಆಗ್ಲಿಲ್ಲ. ಯಾಕಂತ ಕೇಳಿದ್ರ ಎಷ್ಟೋ ಮಂದಿಗೆ ಮುಣಗಿಸಿ ಕೊಂದ್ರಿ ಗಂಗಾ ಜಲದಾಗ. ಗುರು ಕೊಣವಲ್ಲ, ಅವ ಏನದಾನ? ನಂಬಲ ಮನವಿ ಹಂಬಲಿಸಿ ಕೆಡಬೇಡ. ನಂಬಿಗೆ ಕಾರಣ ಸಂಬನ ಅರಮನೆ. ದೇವರ ನಂಬಿ ಯಾರು ಕೆಟ್ಟಿಲ್ಲ, ದೇವರಿಗೆ ಜನಕ್ಕೆ ಯಾರು ಬದುಕಿಲ್ಲ ಅಂದಾರ. ಸಿದ್ದರಾಮಯ್ಯ ಏನ್ ಮಾಡಿದ? ಪ್ರಾಣ ಕೊಡಬೇಕಂತ ಕಮರಿ ಕೊಳಜಿಗಿಯಾಗ ಪರಮಾತ್ಮ ಅವನು ಸುಮ್ಮ ಬಿಟ್ಟಿಲ್ಲ. ಅವನ ಕೈ ಹಿಡಿದಾರೆ ಅಲ್ಲಿ ನೀರಾಗ ಬಿದ್ದು ಸಾಯ್ಬೇಕಂತ ಹೊಂಟಿದ್ದವ. ಹೌದು ಸಿಗದವನಿಗೆ ಗುರು ಹೊಟ್ಟೆ ಏನಂತ ಅಂತದ್ರಾಗ ಪರಮಾತ್ಮ ಬಂದು ಗುರುವೇ ಬಂದು ಅವನಿಗೆ ಕೈ ಹಿಡಿದು ಎತ್ತಿ ಮ್ಯಾಗ ತಗದಾನ. ಬಂಧುಗಳೇ, ಗುರು ಉಳಿಸಾವದಾನ, ಕೊಲವಲ್ಲ. ನೀರಿನ ನೆಲಿ ಒಂದು ಇದು ಯಾರಿಗೆ ತಿಳಿದಿಲ್ಲ ಅಂತ ಹೇಳ್ತಾರ ನೋಡಿ. ನೀರ ಏನ್ ಮಾಡ್ತದ? ಎಷ್ಟೋ ಮಂದಿಗೆ ಕೊಂದಾದ, ಎಷ್ಟೋ ಮಂದಿಗೆ ಕಟ್ಟಿ ಹೋಗದಾರ. ಅದನ್ನ ಜಳಕ ಮಾಡಿದ್ರೆ ನೀವು ಮುಕ್ತಿ ಹೆಂಗ್ ಹಾದಿರಿ? ಹೊಳಿ ದಂಡ್ಯಾಗಿರೋರು ಎಷ್ಟೋ ಸಲ ಎಮ್ಮಿ ಕ್ವಾನಗಳು ಒಯ್ದು ಹೊಳ್ಯಾಗ ದಿನ 3 ಸಲ ತೊಳಿತಾರ. ಅವೇಂದ್ರೆ ಮುಕ್ತಿಗೆ ಹೋಗ್ಯಾವೇನು? ಹೊಟ್ಟೆ ಇಲ್ಲ. ಹಂಗ ಮೇನ ಮಸಳಿ ಕಪ್ಪಿ ಯಾವಾಗಲೂ ನೀರಾಗ್ಯದಾವ ಅಂದ್ರೆ ಮುಕ್ತಿಗೆ ಹೋಗ್ಯಾವೇನು? ಅದ್ರ ತಗ ತಿಳುವಳಿ ಮಾಡ್ಯಾರ ಕರೆ ಮಂದಿ ಅರ್ಥಾಗಿ. ಹೇಳ್ರಿ, ಮುಂದಿನ ಸಂದಿಗೆ ಚಂದ ಬಿಡಿಸ್ರಿ. ನೀವಿಟ್ಟಂತ ವಿಷಯ ನೀವೇ ಹೇಳಿ. ಸ್ನಾನ ಮಾಡಿದ್ರೆ ಮುಕ್ತಿ ಹೋತದನಂತ ವಿಷಯ ಹೇಳಿರ್ಲ. ಯಾರು ಹೋಗಿದ್ರು? ಗುರು ಇಲ್ದೇನೆ ಮುಕ್ತಿ ಇಲ್ಲ, ಗುರುವಿನ ಮಾಡ್ಕೊಂಡೆ ಮುಕ್ತಿಗೆ ಹೋಗ್ಯಾರ ಅಂತ ಹೇಳಿ ಸಿದ್ಧಾಂತ ಮಾಡಿ ಮಂಗಳಾರತಿ ಮಾಡೋದು ನನ್ನ ಕರ್ತವ್ಯ. ಇನ್ನ ಕಪ್ಪಿ ಮೇನ ಮಸಳಿ ಇವೆಲ್ಲ ನೀರಾಗೆ ಇದ್ರು ಅವು ಯಾವ್ರೇ ಮುಕ್ತಿ ಹೋಗ್ಯಾವೇನು?
ಅವ್ ಅಂದ್ರೆ ಹೋಗಿದ್ದಿ ಬೇಕಂದ್ರೆ ದೊಡ್ಡ ಮಸೂರಿ ಬೇಡ ಕ್ವಾಣ ಎಮ್ಮಿ ಆಕಳ ಎಷ್ಟೋ ಮಂದಿ ಮೂರ್ ಸಲ ಹೊಳ್ಯಾಗ ಮುನ್ಗಿಸ್ ತೊಳಿತಾರ ಅವು ಅಂದ್ರೆ ಮುಕ್ತಿ ಹೋಗ್ಯಾವೇನು ಹಿಂಗ ಹೇಳುದು ನೀವು ಸಾಧ್ಯವೇನೇ ಇಲ್ಲ ಸಾಧ್ಯವಿಲ್ಲ ಗುರು ಅದರ ನೀವು ಒಮ್ಮೆ ಮಾಡ್ಕೊಂಡ್ರಿ ಅಂದ್ರ ಗುರು ಮುಕ್ತಿಗೆ ಹೋಗ್ಲಾರ ನಿಮ್ನೆ ಬಿಡಂಗೇ ಇಲ್ಲ ಗುರು ಬರೇ ಪಾದ ಹೊಡೆದ್ರೆ ಏನೋ ಆಗ್ಯದ ಆ ಗುರುವಿನ ಪಾದೋದಕ್ಕ ಹೊಡೆದ್ರೆ ಮುಕ್ತಿನೂ ಆಗ್ತದ ದೇವರ ಮೇಲೆ ಹಾಕಿದ ಅದೇ ನೀರ್ ತೀರ್ಥನೂ ಆಗ್ತದ ತೀರ್ಥ ಆಗ್ಯದ ಇದು ಜಲ ಜಲ ಇದು ಮತ್ ನಿಮ್ಮ ನೀರ ಈ ಗುರುವಿನ ಪಾದದ ಮ್ಯಾಗ ಬಿದ್ದರೇನೆ ಪಾದೋದಕ ಆಗ್ಯದ ಹೌದಾ ಹೌದು ಗುರುವಿನ ಪಾದದ ಮೇಲೆ ಬಿದ್ರೆ ಪಾದೋದಕ ಆಯ್ತು ದೇವರ ತಲೆ ಮೇಲೆ ಬಿದ್ರೆ ತೀರ್ಥ ಆಯ್ತು ನಮ್ಮ ನಿಮ್ಮ ಮೈ ಮ್ಯಾಗ ಬಿದ್ರೆ ಘಟಾರ ನೀರಾಯ್ತು ಬಚ್ಚಲ್ ನೀರಾಯ್ತು ಇದು ಬಚ್ಚಲ್ ನೀರಾಯ್ತು ನೀರಿನಾಗ ಯಾಕಿದು ಭೇದದ ಹಿಂಗ ಎರಡ್ಮೂರ ಮನೆ ಆಯ್ತಲ್ಲ ನೀರು ಒಂದೇ ಅದ ಕರೆ ಆ ತಾಕತ್ ಯಾರಲ್ಲಿ ಅದ ಗುರುವಿನಲ್ಲಿ ದೇವರಲ್ಲಿ ಅದನ್ನ ಫರಾಕ್ ಮಾಡಂತ ಸಂಸ್ಕಾರ ಕೊಡವ ಗುರು ಇದ್ದಾನ ಗುರು ಇದ್ದಾನ ಅದಕ್ಕೆ ಸಂಸ್ಕಾರ ನೀರ ತೆಳವನೇ ಗುರು ಅದಾನ ಗುರು ಅದಾನ ಅದಕ್ಕೆ ಇದಕ್ಕೆ ಶೀತಳ ತೆಳವನೇ ಗುರು ಇದ್ದಾನ ಗುರು ಇದ್ದಾನ ಅದಕ್ಕೆ ಗುರು ಅನ ನಗುರು ರದಿಕ ಮದನ ಗುರುನೇ ಜಗನ್ನತ್ತನಾಗ ಶ್ರೇಷ್ಠ ಅದಾನ ಅಂತ ಹೇಳಿ ನಮ್ಮ ವಾದ ಹಿಂಗದ ಬಾಳೋತನ ಮಾತಾಡ್ಕೊತ ಕೊಡ್ರಂಗಿಲ್ಲ ಯಾಕಂತಂದ್ರ ವಿಷಯ ಹತ್ತದೀಗ ಅಟ್ಟೆ ಮಾತಾಡ್ಬೇಕಾಗ್ಯದ ಇನ್ನು ಗಂಗಾ ಸ್ನಾನ ಯಾರ ಮಾಡ್ಯಾರ ಅವ್ರು ಗುರುವಿನ ಪಾದ ಮುಟ್ಟಿ ಸಿದ್ದಪ್ಪ ಸಿದ್ಧಾರೂಢ ಅದ ಸಿದ್ದಪ್ಪ ಹೋಗಿ ಸಿದ್ಧಾರೂಢ ಜಗದ್ಗುರು ಸಿದ್ಧಾರೂಢರ ಆದ್ರು ಹಂಗ ಗಂಗಾನ ಮುಟ್ಟಿಕಿಂದ ಏನಾದ್ರು ಯಾರ ಮುಕ್ತಿಗೆ ಹೋದ್ರು ಅನಂತದ ನಮ್ಮ ಸಾಬಾನ ಮಾಸ್ತರ್ ಹೇಳ್ತಾನ ಮಾತಾಡ್ಕೊತ ಹೋಗಿ ಏನು ಮಾತಾಡಿದ್ರೆ ಮತ್ತೊಂದು ಮಾತಾ ಹಾಲು ಮತ್ತದೊಳಗ ಸೌಶ್ಯ ಬಂದದ ಅಂತ ಹೇಳಿದ್ರು ಅವ್ರು ನಾವು ಹಾಡಿದೇವಿ ಮಾತಾಡಿದೇವಿ ಹೌದು ಯಾನ್ ಮಾತಾಡಿದೇವಪ್ಪ ಅಂದ್ರ ಅಮ್ಮೋಗ ಸಿದ್ಧ ಕೈಲಾಸ ಬಿಟ್ಟ ಮರ್ತ್ಯ ಲೋಕಕ್ಕೆ ಬರುವಾಗ ನೇಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಗ ಭಾಗ್ಯ ಬಂಜಿಗ ತೋಟ್ಲ ಮಳಿ ಕೀಲ ಬೆಳಿ ಕೀಲ ಕಾಮಧೇನು ಕಲಪೃಕ್ಷ ತೆಗೆದುಕೊಂಡು ಸಂಗಾಟ ಗುರುವಿನ ಕರ್ಕೊಂಡು ಸೋಂಪು ರಟ್ಟಾಗ ಶಿವನಿಗಿಟ್ಟು ಮೂಲ ಪಿಟ್ಟು ಮುಮ್ಮೆಟ್ಟು ಗುಡ್ಡದ ಮೇಲೆ ವಾಸಸ್ಥಳ ಮಾಡ್ಯಾನತ್ ನಾವ್ ಅಂದಿದ್ದೇವು ಹಾಡಿದೆ ಬಿತ್ತು ಅವ್ರ ಏನತ್ತಾರ ಇದಕ್ಕೇನು ಸಂಶಯ ಬಂದವ್ರಿಗೆ ಇಲ್ಲಿ ಮಳಿ ಕೀಲ ಬೆಳಿ ಕೀಲ ತಂದಾನತ್ ನೀವ್ ಹೇಳ್ತೀರಿ ಅಂದ್ರ ಅಮ್ಮೋಗಿಸಿದ ಬರೋಕಿತ್ತ ಮೊದಲೇನು ಮಳಿ ಇತ್ತು ಏನು ಅಮ್ಮೋಗಿಸಿದ್ ತಂದಾನು ನಾವೊಂದು ಮಾತು ಕೇಳ್ತೀನಿ ಮಾಸ್ತರ ಇದು ಅಮೋಷಿದ ಬರೋಕಿತ್ತ ಮೊದಲ ಭೂಮಿ ಇತ್ತು ಇಲ್ಲೋ ಅಂದ್ರೆ ಏನ್ ಹೇಳುದು ಹಂಗಿಲ್ಲ ಹೆಂಗ ಅರ್ಥ ಮಾಡ್ಕೋಬೇಕಾಗ್ಯದ ಹೆಂಗ ಜಗತ್ತ ಸೃಷ್ಟಿ ಉತ್ಪನ್ನ ಸೃಷ್ಟಿ ಮಾಲಕದಾನ ಮಾಡವನೇ ಬೇರೆ ಬ್ರಹ್ಮ ಸಂರಕ್ಷಣೆ ಮಾಡವದಾನ ಇದು ಹೆಂಗ ಬ್ರಹ್ಮ ಇದು ವಿಷ್ಣು ಲಯ ಮಾಡವಿದ್ದಾನ ಇಲ್ಲಿ ಏನ್ ಹೇಳುದಂದ್ರ ಏನು ಈ ಕರಿತಲಿ ಮಾನವರು ಭೂಮಿ ತಲೆ ಮ್ಯಾಲ ಅದಾರ ಬ್ರಹ್ಮ ವಿಷ್ಣು ಮಹೇಶ್ವರ ಕೈಲಾಸದಾಗೆ ಕೂತು ವಿಚಾರ ಮಾಡಿ ಅಂಶದಗಿ ಭೂಲೋಕಕ್ಕೆ ಕಳಿಸ್ಯಾರ ಏನು ಇಂತ ಎಲ್ಲಿ ಸಂಕಟ ಬರ್ತದ ಅಲ್ಲಿ ನೀ ಭಕ್ತರಿಗೆ ನಿವಾರಣೆ ಮಾಡ ಅಂಶಿದ್ದ ಅಂತ ಹೇಳಿ ಅವನಿಗೆ ಮಳಿ ಕೀಲ ಬೆಳಿ ಕೀಲ ಕಾಮಧೇನು ಕಲ್ಪವೃಕ್ಷ ಅಂದ್ರೆ ಎಲ್ಲಾನೇ ಕೊಟ್ಟು ಅವನಿಗೆ ಇಲ್ಲಿ ಮರ್ತಿಲ್ಲ ಕಳಿಸ್ಯಾನ ಮೊದಲ ಮಳಿ ಇಲ್ಲ ಅಂತ ಹೇಳಿ ಹಿಂಗೆ ನಿಮ್ ತಲೆಯಾಗಿ ಇಟ್ಕೋಬೇಡ್ರಿ ಎಲ್ಲ ಮಳಿ ಇತ್ತು ಬೆಳಿ ಇತ್ತು ಎಲ್ಲಾನೇ ಇತ್ತು ಯಾವಾಗ ಬರಗಾಲ ಬೀಳ್ತದ ಕೇಳಿದ್ರಲ್ಲ ಮಳಿ ಯಾಕೆ ಬರಲ್ಲ ಅಂತ ಹೇಳಿ ಹೇಳ್ದಲ್ಲ ಮತ್ತ ಅಜ್ಜ ಹೇಳ್ದ ನಿಮ್ಗೆ ಸುಖಾನೇ ಇಡ್ತೀನಿ ಅಂತ ಹೇಳ್ಯಾನ ಮಳಿ ಬರ್ರಿ ಸಗಟ್ ಬಿಡ್ಲಿ ಯಾಕಂದ್ರೆ ನಿಮ್ಗೆ ನನ್ನ ನೆಂಬಿ ನಡೆದವ್ರಿಗೆ ನೆಂಬಿ ನಡಿಬೇಕಾಗ್ತದ ದೇವರಿಗೆ ಅವ್ರಿಗೆ ಯಾರು ನೆಂಬಿ ನಡ್ತದ ಹೆಂಗ್ ಹಿಡಿಬೇಕಾಗ್ಯದ ನನಗ್ ಗೊತ್ತದ ಹೇಳ್ತಾರ ನನ್ನ ಹುಡ್ಯಾ ಕಟ್ಕೊಂಡು ನಿಮ್ಗೆ ಬೆಳೆಸ್ತೀರಿ ಹಂಗ ಅಂಶದ ಮುತ್ತಾಗಿ ಯಾರು ಜಗತ್ತದಾಗ ನೆಂಬಿ ನಡೆದಾರ ಯಾವಾಗ ಬರಗಾಲ ಬಿದ್ದದ ಯಾರವಾಗ ಸಿದ್ಧರು ಏನ್ ಮಾಡ್ಯಾರ ಅಂದ್ರ ಕಂಬಳಿ ಬೀಸಿ ಮಳಿ ಕರ್ದಾರಲ್ಲ ಮತ್ತ ಅದೇ ಮತ್ತ ಮಾಳಿಗ್ರಾಯ ಮುತ್ತನ ಕರ್ದಾನೆ ಮಾಳಿಗ್ರಾಯ ಮುತ್ತನ ಕಂಬಳಿ ಬೀಸಿ ಅವನು ಮಳಿ ಕರ್ದಾನೆ ಬೀಸ್ಗುಂತ ಮಳಿ ಅವಾಗಿತ್ತು ಮೊದಲ ಇತ್ತು ಯಾವಾಗ ಸಂಕಟ ಬರ್ತದ ನೋಡು ಅವಾಗ ಅವ್ರ ಭಕ್ತರ ನಿವಾರಣೆಗಾಗಿ ಕೂಗಿ ಕರೆದರು ಓ ಎನ್ನು ಶಿವನು ಒಮ್ಮೆ ನೀ ಕೂಗಿ ಕರೆದಪ್ಪ ಅಂದ್ರೆ ಭಗವಂತ ಹೋಗಿ ಕೊಟ್ಟ ಬರ್ತಾನಂತ ಹೇಳ್ತಾರ ಹಂಗ ಇಲ್ಲಿ ಮಳಿಕೀಲ ಬೆಳಿಕೀಲಪ್ಪ ಅಂದ್ರೆ ಅಂಶದ ಬರುಕಿತ್ತ ಪೂರ್ವದಲ್ಲಿ ಇತ್ತು ಆ ಅಂಶದ ಬಂದ ಮೇಲೂ ಬರಗಾಲ ಬಿದ್ದ ಟೈಮ್ದಾಗ ಅವ ಕಂಬಳಿ ಬೀಸಿ ಮಳಿ ಭಕ್ತರಿಗೆ ಕೊಟ್ಟಾನ ಹೇಳ್ತೀನಿ ನಿಮಗ ಮೊದಲಿಗೆ ಅಮೋಘಿಸಿದ ಮಳಿ ಎಲ್ಲಿ ಕೊಟ್ಟ ಹಿಂಗ ಪ್ರಶ್ನೆ ಮಾಡಿದ್ರಿ ಒಂದು ತಾಲೂಕು ಜಿಲ್ಲಾ ಅದ್ ಹೇಳಕ್ ಬರ್ತದ ಮಾಸ್ತರ ಅಮೋಘಿಸಿದ ಮಳಿಕೀಲೆ ತಂದಾನ ಅವ ಯಾವ ಊರಾಗ ಮಳಿ ಕೊಟ್ಟ ಹಿಂಗ ಕೇಳತ್ ಬರ್ರಿ ಇನ್ನೊಮ್ಮೆ ಎಲ್ರಿ ಕೇಳುದಿತ್ತಂದ್ರ ಮಳಿ ಅವ್ರಿಗೆ ಕೊಟ್ಟತ್ತ
ಅದ್ ಇಂಥ ತಾಲೂಕ ಇಂಥ ಜಿಲ್ಲಾದಾಗ ಅಂತ ಹೇಳಕ್ ಬರ್ತದ. ಯಾಕಂದ್ರೆ ಅಂತ ಅಮ್ಮೋಸಿದ ಮುತ್ಯ ಕೈಲಾಸದಿಂದ ಮಳಿಕಿಲ್ ಪಡ್ಕೊಂಡು ಬಂದಾನ. ಹೌದು. ಇದೇ ಮಟ್ಟ ಮೊದಲಿಗೆ ಇದೇ ಬಿಜಾಪುರ ಜಿಲ್ಲಾ ವಿಜಾಪುರ ತಾಲೂಕ ಇಟ್ಟಂಗ್ಯಾಳ ಗ್ರಾಮದೊಳಗ ಇದೇ ಇಟ್ಟಂಗ್ಯಾಳ ಗ್ರಾಮ ನೀವು ಹೋಗ್ತಿರ ದಿನ ದುಕಾನಕ್ಕ. ಹೌದು. ಅದೇ ಇಟ್ಟಂಗ್ಯಾಳ ಗ್ರಾಮದಾಗೆ ಅಮ್ಮೋಗಿಸಿದ್ದ ಏನ್ ಮಾಡಿದ್ರ ಇಟ್ಟ ಮೊದಲಿಗೆ ಕಂಬಳಿ ಬೀಸಿ ಮಳಿ ಕರೆದು ದೂರದು. ಹೌದು ಹೌದು ಹೌದು. ಅಲ್ಲಿ ಇಟ್ಟಂಗ್ಯಾಳ ಊರಾಗ ಮೊದಲಿಗೆ ಮಳಿ ಕರೆದ ನಮ್ಮೋಗಿಸಿದ್ದ ಅಂತ ಭಕ್ತರಿಗೆ ನಿವಾರಣೆ ಮಾಡ್ಯಾನ ಅಂತ ಹೇಳಿ ಅವ ಮಳಿ ಕೀಲು ಪಡ್ಕೊಂಡು ಬಂದು ಭಕ್ತರಿಗೆ ಸಾಧ್ಯ ಆಗ್ಯದ. ಇನ್ನೊಂದು ಮಾತ ಇನ್ನೊಂದ ಇರ್ಲಿ ಶಿರ್ಸೈಲ ಅವನು ಮಾತಾಡ್ತಾನೆ ಅವ್ರು ಚರ್ಚಾ ಮಾಡಿದ್ರು. ಸಿದ್ಧಾಟಿಗೆ ಒಳಗ ಯಾಕಂದ್ರೆ ಸಿದ್ದೋಟಿಗೆ ಒಳಗ ಅಮೋಘ ಮಕ್ಕಳ ಹೆಂಗ್ ಕೊಡ್ತಾನ ಕರ್ಕೊಂಡು ಹೋಗಿ ಮಕ್ಕಳೇ ಕೂಡ ಲಗ್ನ ಆಗೋದು ಕೊಳೆ ಮ್ಯಾನ ಅದತ್ತಾನ ಸೋಮ ಕಾರ್ಯಕ್ಕೆ ತರೋದು ಭಾಂಡಾರ ತಿನ್ನೋದು ಹೇಳ್ತಾನ. ಅದು ಅಮೋಘ ಸಿದ್ಧದೊಳಗೆ ಒಂದು ಇತಿಹಾಸ ಅದ. ಶೆಟ್ಟಿ ಮಣತಾನದವ್ರು ಏನಾಗಿತ್ತು ಹಿಂಗೆ ಆಗೈತಿ ಶಿರಸೈಲ್ ನಂಗೆ ಅದು ಮಾತಾಡ್ತಿದ್ರು ಇವ್ಯಾನ್ ಕೊಡ್ತಾನೋ ಸಾಧು ಇವೇನ್ ಹೇಳ್ತಾನ ಮಕ್ಕಳು ಇವ್ಯಾನ್ ಕೊಡ್ತಾನ ಅಂತ ಹೇಳಿ ಶೆಟ್ರ ಮಣತಾನದವ್ರು ಒಬ್ಬ ಶಿರಿ ಹುಟ್ಟಾನ ಒಬ್ಬ ಧೋತ್ರ ಹುಟ್ಟಾನ. ಹೋಗಿ ಅಮೋಘ ಮುತ್ಯಾಗ ಕೇಳ್ತಾರ ಬೇಡದ್ರು ಅವ್ರು ವರ. ಏನಂತ ಬೇಡದ್ರು? ನಮಗ ಮಕ್ಕಳಿಲ್ಲ ಮಕ್ಕಳು ಕೊಡ್ರಿ ಅಂದ. ಅವಾಗ ನಮ್ಮ ನಾಟಕದಾಗ ಒಂದು ಪದ್ಯ ಬರ್ತದ. ಏನು? ಹೋಗುನೋ ಶೆಟ್ಟಿ ವಿಚಾರ ಮಾಡೂನೋ ಗಟ್ಟಿ, ಹೋಗುನೋ ಶೆಟ್ಟಿ ವಿಚಾರ ಮಾಡೂನೋ ಗಟ್ಟಿ, ಗುಡದಾಗ ಇರೋದು ಸಾಧುಗ ನಾವು ಆಗುನೋ ಭೇಟಿ. ಹೌದು, ಭೇಟಿ ಆದ್ರೂ ಹೋಗಿ ಆದ್ರು ಆಗಿ ಹೋಗಿ ಅದಕ್ಕ ಅಂಶದ ಮುತ್ಯ ಇವ್ರು ಪರೀಕ್ಷೆ ಮಾಡ್ಲಾಕ ಬಂದಾರ ಅಂತೇಳಿ ಅವನಿಗೆ ಮೊದಲೇ ಗೊತ್ತಿತ್ತು. ತಿರ್ಕಾಲ್ ನೇನು ಇದ್ದವ. ಕಾರಿಕೆ ಬಂಡಾರ ಎತ್ತಿ ಉಡಿ ಒಳಗ ನೀಡ್ದ. ಮುಂದ 4-5 ತಿಂಗಳದ ಹಿಡಿತ್ರಿ ಹೊಟ್ಟೆ ಗುದುಮುರಿ. ಇದು ಆದ ಪವಾಡ್ರಿ ಇದು ಹೊಟ್ಟೆ ಗುದುಮುರಿ ಹಿಡ್ದಾಕ್ರ. ಅವಾಗ ಹೊಟ್ಟೆ ಗುದುಮುರಿ ಹಿಡಿದು ಹೊಟ್ಟೆ ಕಡತ್ ಸುರು ಆದ ಬಳಕ ಮತ್ತ ಹೊಳ್ಳಿ ಗುಡ್ಡಕ್ಕೆ ಓಡಿ ಬಂದ ಪಾದದ ಮ್ಯಾಗ ಬಿದ್ದೆಪ್ಪ, ನಾವು ಮಾಡಿದ ಸರ್ವತ ತಪ್ಪಾಗ್ಯದ, ನಮಗೆ ಕ್ಷಮಸ್ ಅಂದಾಕ್ರ ಮತ್ತ ಅಂಶದ ಮುತ್ಯ ಮಸ್ತಕದ ಮೇಲೆ ಹಸ್ತಿಟ್ಟ ಬಳಕ ಅವ ಹೆಂಗಿದ್ದ ಹಂಗೆ ಆದ. ಯಾಕಂದ್ರೆ ಅವನ ಪರೀಕ್ಷೆ ಮಾಡ್ಲಕ್ ಯಾರು ಹೋಗ್ಯಾರ ಅವ್ರಿಗೆ ಬಿಟ್ಟೇ ಇಲ್ಲ. ಮಕ್ಕಳು ಕುಡುದಂದ್ರೆ ಏನ್ರಿ? ಎಷ್ಟೋ ಮಂದಿ ಹಾಸ್ಪಿಟಲ್ ಎಷ್ಟೋ ದೇವರುಗಳು ಮುಗಿಸಿ ಬಂದ ಬಳಕ ಮಕ್ಕಳು ಯಾರಿಗಿಲ್ಲ ನೋಡು. ಭೋಗದಾಗ ಇಲ್ಲವ್ರಿಗೆ, ಭೋಗದಾಗ ಮಕ್ಕಳು ಇಲ್ದವ್ರಿಗೆ. ನಾತ್ಯ ಪೂತ್ಯ ಜಾಬಗೊಂಡ ಗೌಡ ಕಣಬಾಯಿಗೆ ಮಕ್ಕಳ ಹಣೆಬಾರದಾಗ ಮಕ್ಕಳೇ ಇಲ್ಲತ್ತ ಮಾದೇವನೇ ಹೇಳಿದ್ದ. ಹೇಳಿ ಕಳಿಸಿದ್ದ. ಅವ್ರಿಗೆ ಮಕ್ಕಳ ಆಲರ ಬಟ್ಟಕ್ ಓಡಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ ಕಾರಿಕ ಭಂಡಾರ ಕೊಡು ಮುಂದ ಏನ್ ಹೇಳ್ದ? ಅಮಸಿದ್ದ ಗರ್ವ ಆಯ್ತು. ಅವಾಗ ಪರಮಾತ್ಮ ಹೇಳ್ದ, ನಾವ್ರಿಗೆ ದೈವದಾಗ ಮಕ್ಳು ಇಲ್ಲತ್ ಹೇಳಿನಿ, ನೀ ಮಕ್ಕಳು ಕುಡಿಬ್ಯಾಡಂದ. ಕುಡಿಬ್ಯಾಡಂದ ಅಮಸಿದ್ದಂದ ನನಗ್ ಕೊಟ್ಟು ಕಳ್ಸುದು ಖರೇನೋ ಸುಳ್ಳು ಅಂದ. ನನ್ನ ಕೈಯಾಗ ಹುಟ್ಟ ಬಂಜಾರ ತೊಟ್ಟಿಲ ಬಾಸಿ ಮಳಿಕಿಲಿ ಬೆಳಕಿಲಿ ನೀ ಕೊಟ್ಟು ಉದ್ದಾರಕ್ಕೆ ಹೋಗತ್ ಹೇಳಿ ನೀ ಕಳಿಸಿದಿ. ಮತ್ ಇಲ್ಲಿರೇ ಕುಡಿಬ್ಯಾಡತಿ. ಇದು ಯಾಕ? ನೀ ಕೊಟ್ಟುದು ಖರೇನೋ ಅಥವಾ ಸುಳ್ಳು? ಪರಮಾತ್ಮ ಕೇಳ್ತಾನ, ನೀ ಕೊಟ್ಟಿದ ಖರೆ ಇತ್ತ ನಾ ಇವನಿಗೆ ಕೊಡ್ತ. ಆ ಮಾದೇವನೇ ದೈವದಾಗ ಮಕ್ಕಳಿಲ್ಲ ಅಂತ ಹೇಳಿದ್ರ ನಾ ಕೊಟ್ಟುದು ಖರೆ ಅದ ಕೊಡು ಅಂದ ಅಂಶದ ಮುತ್ಯ. ಅವಾಗ ಆ ಸತಿಪತಿಗೆ ಕಾರಿಕ ಭಂಡಾರ ಕೊಟ್ರು. ನಾತ್ಯ ಪೂತ್ಯಾದ ಗೌಡ್ರಿಗೆ ಹೇಳ್ದ, ಜಾಬಗೊಂಡ ಗೌಡ್ರಿಗೆ ಕಣಬಾಯಿಗೆ ಮಾದುಲಿಂಗ ಹುಟ್ಟಿ ಬಂದವ್ರು. ನಾನೇ ಹುಟ್ಟಿ ಬರ್ತೀನಿ ಹೇಳ್ದ ಪರಮಾತ್ಮ. ಒಳಗಿ ಗೋವಿಂದಪುರದೊಳಗೆ ಮಾದುಲಿಂಗ ಹುಟ್ಟಿ ಬಂದಾನ. ಯಾಕಂತಂದ್ರೆ ಇದು ಕಾರಿಕ ಭಂಡಾರದಿಂದ ನಮಗೆ ಸದ್ಯಕ್ಕೆ ಮುಮ್ಮೆಟ್ಟು ಗುಡ್ಡಕ್ಕೆ ಹೋಗಿ ಯಾರಿಗೆ 12 ವರ್ಷ 6 ವರ್ಷ ಯಾರ ಮಕ್ಕಳಾಗಿಲ್ಲ ನೋಡ್ರಿ, ಗುಡ್ಡಕ್ಕೆ ಹೋಗಿ ಮುತ್ಯಾಗ ಬೇಡ್ಕೊಂಡು ಸತಿಪತಿ ತೋಡ್ಕೊಂಡು ಮಕ್ಕಳನ್ನ ಕುಡಿಯತಾನ. ಕುಡ್ತಾರಂದ ಬಳಕ ಸಾಬು ಮಾಸ್ತರ್ ಹಡದಾನೆ ಅವನಿಗೆ ಬಾಯಿಲಿ ಅವನೇ ಹೇಳಿ ಮತ್. ಆದ್ರೂ ಅದ್ರೊಳಗೆ ಶಿರಸೈಲಿ ಏನ್ ಮಾಡ್ತಾನ, ಲಗ್ನ ಆದ ಮಕ್ಕಳು ಕುಡ್ಲವ ನೋಡು ಆತಾನ. ಹಂಗೇನಂಗಿರಂಗಿಲ್ಲ. ಅದಕ್ಕ ಏನೋ ಅವ್ರವ್ರಿಗೆ ಚರ್ಚೆ ಮಾಡಿ ಹಾಲು ಮತ್ತದ ವಿಷಯ ನಿಮ್ಗೆ ನಾವು ಹಿಂಗ್ ಹೇಳಿದೀವಿ. ಮತ್ತ ಅಮಸಿದ್ದರೇ ಮಳಿದ್ ಹಿಂಗ್ ಹೇಳಿವಿ. ಇನ್ನು ನಿಮಗೊಂದು ನಮಗೊಂದು ನೀವು ಕೇಳಿರಿ ಅಂದ್ರ ನಿಮಗೂ ಒಂದು ಕೇಳೋಣ. ನಿಮಗೂ ಮಾತನಾಗಿ ಒಂದು ಮಾತು ಕೇಳುದ. ಏನ್ ಕೇಳುದಪ್ಪ ಅಂತ ಕೇಳಿದ್ರ ನಮ್ಮ ದೈದವ್ರ ಕೇಳೋಣ ಬೇಡ. ಅವ್ರು ಕೇಳಕ್ಕೆ ಕೂತಾರ ಈಗ. ಕೇಳ್ರಿ. ಅವ್ರು ಯಾಕಂದ್ರೆ ಕೇಳಕ್ಕೆ ಕೂತಾರ. ಅದಕ್ಕೆ ಈಗ ಅವ್ರು ನಮಗ್ ಕೇಳ್ಯಾರ ಅಂದ್ರೆ ನಾವು ಅವ್ರಿಗೆ ಏನ್ ಕೇಳ್ಬೇಕಾಗ್ಯದ ಅಂತ ಕೇಳಿದ್ರ ನೀವೇನು ಕೇಳ್ಬೇಕತ್ತೀರಿ? ಮಾಸ್ತರ್ ಹೇಳ್ದ ಪ್ರಥಮದೊಳಗೆ ಬಂದು ಏನ ಹರುವ ಹಾವಿನ ಗಂಡ ಉರಿಯ ಕಿಚ್ಚಿನ ಗಂಡ ಯಾರು? ಲಿಂಗ ಬೀರದೇವ್ರ. ಲಿಂಗ ಬೀರನ ದೇವ್ರ. ಹರುವ ಹಾವಿನ ಗಂಡ ಉರಿಯ ಕಿಚ್ಚಿನ ಗಂಡ ಉಗ್ಗುರ ಗಣ್ಣ ದೇವ್ರು, ಉರುಮಾರಿ ದೇವ್ರ, ಗಾರುಡುಗಿತ್ಯ ದೇವ್ರ, ಗಾಂಜಿಕ್ವಾರ ದೇವ್ರ. ನೋಡು ವರ್ಣನೆ ಮಾಡಿದಾರ. ಇಟ್ಟೆಲ್ಲಾ ನೀವು ವರ್ಣನೆ ಮಾಡಿದ್ರಿ ಮಾಸ್ತರ. ನಮ್ದು ಏನ್ ಅಭ್ಯಂತರ ಇಲ್ಲ. ಇಲ್ಲ ಒಂದು ಸಂಶಯ ಏನ್ ಬಂದದಂದ್ರ ಏನು? ಹರುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ.
ನೀವು ಅಂದಿರಿ ಅಂದಿರಿ. ಅಂದ ಬಳಕ ನನ್ನ ಉದ್ದೇಶ ಏನದಂದ್ರ ಏನು ಹೆಣ್ಣ ಮಗಳಿಗೆ ಏನು ತಾಳಿ ಕಟ್ಟೋದ್ರಂದ್ರ ಏನಾಯ್ತು? ಒಬ್ಬ ಗಂಡ ಇರ್ತಾನ, ಗಂಡ ಅದ ಹೌದ್ರ. ಹೌದು. ತಾಳಿ ಕಟ್ಟೋದ್ರೊಳಗ ಒಬ್ಬ ಗಂಡ ತಾಳಿ ಕಟ್ಟದ ಬಳಕ ಅವ ಒಬ್ಬ ಗಂಡ ಆಗ್ತಾನ. ಹಾ ಹಾ ಈಗ ಬಬಲಾದಿ ಮುತ್ಯವ ಕಾಲಜ್ಞಾನ ಹೇಳ್ತಿದ್ರು, ಹೇಳ್ತೀರಲ್ಲ, ಹರುವ ಹಾವಿನ ಗಂಡ, ಉರಿಯುವ ಕಿಚ್ಚಿನ ಗಂಡ, ಹಂಡ ಹಾರುನ ಗಂಡ, ಮಂಡ ಮುಸುಲೂರ ಗಂಡ, ಪೀರ್ ಪಶಾಕಿ ಹೋಸ್ತಾರ ಹೋಗ್ತಿಲ್ಲ. ಹಿಂಗಂದಾರ ಅವ್ರ ಕಾಲಜ್ಞಾನ ಹೇಳ್ಯಾರ. ಹೌದು. ಅವ್ರು ಹೇಳಿದ ಮಾತಿನ ತನ ಖುಷಿಯಲ್ಲಿ ಹೋಗಿಲ್ಲ. ಹೋಗಿಲ್ಲ ಹೋಗಿಲ್ಲ ಹಂಗೆ ನಡೆದ. ಬೀರಾಣದಿ ಮುತ್ಯಾಗ ಹಾ. ಹರುವ ಹಾವಿನ ಗಂಡ, ಉರಿವೆ ಕಿಚ್ಚಿನ ಗಂಡ ಅಂತೀರಿ ಅಂದ್ರ ಹಾವಿಗೆ ಹೆಂಗ ಗಂಡ ಅದ, ಕಿಚ್ಚಿಗೆ ಹೆಂಗ ಗಂಡ ಅದ. ಹಾ 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 ನನಗ ಸೌಶ್ಯ. ಹಾ ನಮಗೂ ಇದು ಜನರ ತಲೆ ಅಂದ್ ರೋಗ ತೆಗಿಬೇಕಲ್ಲ. ನನ್ನ ಅಂಶದ ಹೆಚ್ಚ ಮಾಳಪ್ಪ ಕಮ್ಮ, ಮಾಳಪ್ಪ ಹೆಚ್ಚ ಅಂಶದ ಕಮ್ಮ ಹಿಂಗವಾದಿಲ್ಲ. ಹಿಂಗವಾದಿಲ್ಲ. ಹರುವ ಹಾವಿನ ಗಂಡ, ಉರಿವೆ ಕಿಚ್ಚಿನ ಗಂಡ ಅಂದ್ರ ಹಾವಿಗೆ ಹೆಂಗ ಗಂಡ ಅದ, ಕಿಚ್ಚಿಗೆ ಹೆಂಗ ಗಂಡ ಅದ. ಮತ್ತ ಅವಿನ ಭಾಳ ಅಂದಾರ ಅವರು. ಇರ್ಲಿ ಅವೆಲ್ಲ ಕೇಳ್ಕೊತ ಹೋಗುದು ಬೇಡ. ಇಟ್ಟದೇ ಹಾಕೋಲ್ದವ್ರು ತಿಳಿಯಂಗ ಮಂದಿಗೆ. ಮತ್ತ ಗಾರುಡಿಗಿತ್ತ ದೇವ್ರ, ಗಾಂಜಿಕ್ವಾರ ದೇವ್ರ, ಗಾಂಜಿ ಸೇದ್ಯಾನ ಗಾಂಜಿಕ್ವಾರ ಅದ. ಹೌದಾ? ಒಂದು ಹೇಳ್ಬೇಕು, ಒಂದು ಮಾತು ಮಾತಾಡ್ಬೇಕಾದ್ರೆ ಅದಕ್ಕೆ ಮುಂದೆ ಅರ್ಥ ಇರ್ಬೇಕಲ್ಲ ಬೇಕಾಗ್ತದ. ಯಾಕಂದ್ರೆ ಇದು ಅಮೋಘ ಸಿದ್ಧ ಮಾಳಿಂಗರಾಯ ಮಾಡಿರುವಂತ ಪವಾಡ ಲೀಲೆಗಳ ಹಾದೇ ಅಂದ್ರ ಮಂದಿ ತೆರೆಯಾಗಿಂದ ಹಣ್ಣು ಬಾಳಿಕಾಯಿ ಸುಲದಂಗ ಆಗಿರ್ಬೇಕು, ಬೆನ್ಯಾಗಿಂದ ಕೂದಲ ತಗದಂಗ ಆಗಿರ್ಬೇಕು. ಹೌದು. ಅದಕ್ಕೆ ಇವತ್ತಿನ ದಿವಸ ಯಾಕಂದ್ರೆ ಅವ್ರು ಸತ್ಯ ಧರ್ಮರು ಹೆಂಗದಾರ ಅಂತ ಕೇಳಿದ್ರೆ ಅವ್ರಿಬ್ರು ಭಂಗಾರಿ ಅದಾರ. ಹೌದು ಭಂಗಾರಿ ಅದಾರ. ಅಂಶದ ಮುತ್ತನು ಭಂಗಾರಿ ಅದಾನ, ಮಾಳಿಂಗರಾಯ ಮುತ್ತನು ಭಂಗಾರಿ ಆಗ್ಯಾನ. ನಾವು ನಿಮಗೆ ತಲೆಯಾಗ ಏನಾಗ್ಯದ ಅಂದ್ರ ಏನು, ಒಬ್ಬ ಒಂದು ಬಂಗಾರ ಇಲಿ ಒಂದು ಕಿಲೋದು ಬಂಗಾರಿ ಇಲಿ ಒಂದು ಕಿಲೋದಿತ್ತು. ಮತ್ತು ಒಂದು ಇಲಿ ಏನ್ ಮಾಡಿರೋದು, ಅದನ್ನು ಒಂದು ಕಿಲೋದೇ ಇತ್ತು. ಇಲಿನೂ ಒಂದು ಕಿಲೋ. ಶ್ರೀಮಂತಿಗೆ ಬಂದ ಟೈಮ್ದಾಗ ಒಂದೊಂದು ಕಿಲೋ ತೋಣ ನಾವು ಅಡ್ಡು. ಅವು ಮುಂದೆ ಬಡತಾನ ಬತ್ತವನಿಗೆ. ಏನು ಬಡತಾನ ಬತ್ತವ ಹೇರು ಪೇರಿ ಆದ ಬಳಿಕ ಬಡತಾನ ಬತ್ತು. ಅದನ್ನ ಮಾರ್ಲಕತ್ತ ಅಂಗಡಿಗೆ ತಗೊಂಡ್ ಹೋದ. ಅಂಗಡಿಗೆ ತಗೊಂಡ್ ಹೋಗಾನ ಅವನಿಗೆ ಹೇಳ್ತಾನ ಏನತ್ತ, ಇದು ಇಲಿ ಅದ, ಇದು ಗಣಪತಿ ಅದ, ಎರಡು ಬಂಗಾರದ ಅದಾವು, ಏನ ತೋತಿ ಅಂತ ಕೇಳ್ತಾನ. ಅವ ಅಂಗಡಿದಾರ ಏನ್ ಮಾಡ್ದ, ಏನಂದ, ತಕಡ್ಯಾಗ ಕಾಟ ಮಾಡ್ದವ. ಕಾಟ ಮಾಡಿ ಅಂದ ಅದನ್ನೂ ಒಂದು ಕಿಲೋ ಅದ, ಇದನ್ನೂ ಒಂದು ಕಿಲೋ ಅದ. ಅಂದ್ರ ಅದಕ್ಕೊಂದು ಲಕ್ಷ ಕೊಡ್ತ, ಇದಕ್ಕೊಂದು ಲಕ್ಷ ಕೊಡ್ತೀನಿ ಅಂದವ. ಏನು ಗಣಪತಿಗೆ 1 ಲಕ್ಷ, ಇಲ್ಲಿಗೆ 1 ಲಕ್ಷ, ಇಲ್ಲಿಗೆ 1 ಲಕ್ಷ ಕೊಡ್ತೀನಿ ಅಂದ ಕೂಡ್ಲೇನೆ ಅವಾಗ ಅವ ಹೇಳ್ತಾನ, ಏನು ಯಾನ್ ಹುಚ್ಚದೀವ ಅಂದವ. ಗಣಪತಿ ದೇವ್ರ ಬಂಗಾರದ ಇದನ್ನು 1 ಲಕ್ಷ, ಇದು ಕೀಟನಾಶಕ ಪ್ರಾಣಿ, ಇದು ಹೌದು, ಇದಕ್ಕೂ 1 ಲಕ್ಷ, ಇದಕ್ಕೂ 1 ಲಕ್ಷನೇ. ನೀ ತೋಳವಲ್ಲ, ನೀ ಬ್ಯಾಡ ತಾಯಿ ಕಣ್ಣನ್ನು ಅಂದವ. ಬ್ಯಾಡ ನೀ ತೋಳದ್ ಬ್ಯಾಡತಾ ಅಂದ. ಅವ ಶಾನೆ ಬಾಳಿದ್ದ ತಿಳ್ಕೊಂಡ ಏನತಾನ, ಇವನ ತಲೆಯಾಗ ದೇವ್ರ ಮತ್ ಇಲಿ ಅತ್ ಕೂತದ. ಇವನ್ ತಲೆಯಾಗ ಆ ಮಾರವನ್ ತಲೆಯಾಗ ತಕಡಿ ಕಾಟ ಕೂತದ. ಎರಡು ಒಂದೇ. ಮತ್ತೊಮ್ಮೆ ಒಯ್ದು ತಕಡ್ಯಾಗ ಇಟ್ಟು ತೆಗದವ. ದಮ್ 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 ನನ್ನ ಕಡೆ ತೆಪ್ಪದ ದಮ್ ಅಂದವ. ಮತ್ತೊಮ್ಮೆ ಒಯ್ದು ತಕಡ್ಯಾಗ ಇಟ್ಟು ತೆಗದಂಗ ಮಾಡಿ ಅಂದ. ಏನಂದ, ಹಿಂಗ ಬ್ಯಾಡ ಅಂದವ. ಪಕ್ಕ ಬೇಡ್ತೀನಿ, ಕುಡ್ತಿದ್ರ ಕುಡ್ಲಿಕ್ಕೆ ಬಿಡು ಅಂದವ. ವಿಚಾರ ಮಾಡಿ ಬೇಡ ಅಂದವ. ಗಣಪತಿಗೆ 1,50,000 ಗಣಪತಿ, ಇಲ್ಲಿಗೆ ಮಾತ್ರ ಬರೇ 50,000 ಅಂದ. ಒಟ್ಟೆ ಎಷ್ಟಾಯ್ತ್ರಿ? 2 ಲಕ್ಷ ಆಯ್ತು, 2 ಕೂಡಿಸಿ. ಹಿಂಗ ಬೇಡ, ಇನ್ನ ಆತದ ಯಾವ ಅರ್ಥವ ಅಂದವ. ಏನ್ರಿ ಹಿಂಗ ಬೇಡ ಯಾವ ಆತದ. ಅವಾಗೂ ಹೇಳುದು ರೇಟ್ ಅಟ್ಟೆ ಹೇಳ್ಯಾನವ. ಬೇಡುದು ಈಗಾದ್ರೂ ಅಟ್ಟೆ ಬೇಡನ. ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರ, ಹೆಂಗ ಇವನ ತಲೆಯಾಗ ಏನದ, ಗಣಪತಿ ಇಲಿ ಅದ, ಆ ತೋಳವನ ತಲೆಯಾಗ ಏನದ ಕಾಟ, ರೊಕ್ಕ ಮಾತ್ರ ಅಟ್ಟಿ ಅದ. ಹಂಗ ಇವತ್ತಿನ ದಿವಸ ಮಾಳಿಂಗರಾಯ ಅಮ್ಮೋಗಿಸಿದ ಕಲಿಯುಗದಾಗ ಅವ್ರು ಭಂಗಾರಿ ಅದಾರ. ಆದ್ರೆ ನಾವ್ ಏನ್ ಮಾಡ್ಬೇಕಾಗ್ಯದ, ಜನರ ಮನಸ್ಸಿನ ರೋಗ ತೆಗೆದದ, ರೋಗ ತೆಗೆದದ. ಅದಕ್ಕ ಅವ ಹೆಂಗ ಮಾಳಿಂಗರಾಯ, ಹೆಂಗ ಬೀರಾಣ ದೇವ್ರ ಹಾಮಿ ಗಂಡಾದ, ಕಿಚ್ಚಿಗೆ ಗಂಡಾದ ಅಂತದು ಮುಂದಿನ ಸಂದಿಗೆ ಬಿಡಿಸ್ತಾರೆ ಕಲಾವಿದರು ಹೇಳ್ತಾರ ಅಂತ ಮಾತನ್ನ ಹೇಳಿ ಯಥಾ ಪ್ರಕಾರ ಬಹಳಷ್ಟು ಮಾತನಾಡದೆ ಒಂದು 5 ನುಡಿ ಸುಂದರವಾದಂತ ಚಾಲನ್ನ ಹಾಡಿ ತಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೇವು. ನಾವೆಲ್ಲ ದೈವದವ್ರು ಇದೇ ಪ್ರಕಾರ ಶಾಂತಿ ಕೂತ ಕಾಪಾಡ್ಲತ್ತೀರಿ. ಇದೇ ನಮ್ಗೆ ಆನಂದದ. ಇನ್ನೊಂದು ತಾಸ ಯಾಕಂದ್ರೆ ಹಿಂಗ ನೀವು ಶಾಂತಿ ಕೂತ ಕಾಪಾಡಿದ್ರಿ ಅಂದ್ರೆ ಅದ್ರ ಭಾವ, ಅದ್ರ ಅನುಭವ ಆಗ್ತದ. ಯಾಕಂದ್ರೆ ತಾವ್ ಎಲ್ಲಾರು ಏನು ಎಲ್ಲಾ ಸಂಸಾರ ಮರ್ತ
ಹೌದು ಹೌದು ನೀವೆಲ್ಲಾ ಸಂಸಾರ ಮಾರ್ತ ನಮಗ ರೊಕ್ಕ ಕೊಟ್ಟು ತಂದ್ ಹಚ್ಚಿರಿ ನೀವು ಹಚ್ಚಿರ್ಲ ನೀವು ಕೈದಿಂದ ರೊಕ್ಕ ಕೊಟ್ಟು ನೀವು ಕೂತಿರಿ ಬಂಧುಗಳು ಹೌದು ಹೌದಲ್ಲ ನಿಮ್ಮಂತ ಪುಣ್ಯಾತ್ಮರು ಯಾರು ಇಲ್ಲತ್ ನಾವ್ ಹೇಳ್ಬೇಕ ಜಗತ್ನಾಗ ಹೌದು ಹೌದು ಯಾಕಂದ್ರ ನಮಗ್ ರೊಕ್ಕ ಕೊಟ್ಟು ಹಚ್ಚಿರಿ ಕೈದಿಂದ ರೊಕ್ಕ ಕೊಟ್ಟು ನಿದ್ದಿ ಕಳ್ಕೊಂಡು ಪ್ರಪಂಚ ಬಿಟ್ಟು ಬಿಟ್ಟು ನೀವೆಲ್ಲಾ ಕೂತ್ ಕೇಳಾತಿರಿ ಆತ್ಮೀಯ ಬಂಧುಗಳೇ ತಾವೆಲ್ಲಾ ಆತ್ಮಜ್ಞಾನಿಗಳಿದ್ದೀರಿ ಬಹಳ ಮಾತು ಹೇಳ್ಕೊತ್ಕೊಂಡ್ರು ಕಿತ್ತಾನು ಮತ್ತೊಂದು ಐದು ನುಡಿ ಸುಂದರವಾದಂತ ಚಾಲ್ ಹಾಡಿ ಅದಕ್ಕೆ ಮತ್ತೆ ನಮ್ಮ ಸಹ ಕಲಾವಿದ್ರ ಪಾಳೆ ಓದ್ತದ ತಾವ್ ಹಿಂಗೆ ಭಕ್ತಿ ಪೂರ್ವಕ ಕೂತ್ ಕೇಳ್ರಿ ದೈವಕ್ಕೆ ಶರಣಾರ್ಥಿ